ನೋಡಿ ಇವತ್ತಾಗ್ತಾ ಇದೆಯಲ್ಲ ಘಟನೆ, ಇದ್ರ ಬಗ್ಗೆ ಒಬ್ಬ ಕಾಂಗ್ರೆಸ್ ಅವ್ನು ರಿಯಾಕ್ಟ್ ಮಾಡಿದಾರ? ಯಾರು ಮಾಡಿಲ್ಲ. ಅವ್ರಿಗೆ ಏನೇ ಹಿಂದೂಗಳು ಒಂದು ರೀತಿ ಭಯಭೀತರಾಗಿ ಮಾಡುವಂತದ್ದು ಒಂದು ಇದರ ಕೃತ್ಯ ಇದು. ಅದನ್ನ ಗೋವುಗಳ ಮೇಲೆ ತೀರ್ಸ್ಕೊಂಡಿದ್ದಾರೆ ಅಷ್ಟೇ. ಅವ್ರನ್ನ ಭಯ ಬೀಳ್ಸಕ್ಕೆ ಗೋವುಗಳ ಮೇಲೆ ತೀರ್ಸ್ಕೊಂಡಿದ್ದಾರೆ. ಇದು ಜಿಹಾದಿಯ ಕೃತ್ಯ. ಇದನ್ನ ನಾನು ಬಲವಾಗಿ ಖಂಡಿಸ್ತೀನಿ. ಇದು ಈ ತರ ಮಾಡಿದ್ರೆ ಮುಂದೆ ಸಂಕ್ರಾಂತಿ ಹಬ್ಬನ ನಾಳೆ ಯಾವ ಮುಖ ಇಟ್ಕೊಂಡು ಆಚರಿಸ್ಬೇಕು? ಇಡೀ ಕರ್ನಾಟಕದ ಜನ ಯಾವ ಮುಖ ಇಟ್ಕೊಂಡು ನಾವೆಲ್ಲರೂ ಕೂಡ ಸಂಕ್ರಾಂತಿಯನ್ನು ಆಚರಣೆ ಮಾಡಬೇಕು? ಸರ್ಕಾರ ಏನಾನ ಕ್ರಮ ತೆಗೆದುಕೊಳ್ಳಿಲ್ಲ ಅಂದ್ರೆ ಕರಾಳ ಸಂಕ್ರಾಂತಿಗೂ ಕರೆ ಕೊಡ್ತೀರಿ. ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಸರ್ಕಾರಕ್ಕೆ. ಕರಾಳ ಸಂಕ್ರಾಂತಿಯನ್ನು ಮಾಡ್ತೀರಿ. ಇದನ್ನ ನಾವು ಸರ್ಕಾರ ಕ್ರಮ ತೆಗೆದುಕೊಳ್ಳಿಲ್ಲ ಅಂದ್ರೆ ಇದಕ್ಕೆ ಉಗ್ರ ಹೋರಾಟಗಳನ್ನ ನಾವು ಮಾಡ್ತೀರಿ. ಹಿಂದೂಗಳು ಅಷ್ಟೇ ಎಚ್ಚರಗೊಳ್ಬೇಕು. ಇಲ್ಲ ಅಂದ್ರೆ ಬದುಕಕ್ಕೆ ಅವಕಾಶ ಇಲ್ಲ. ಇಲ್ಲಿ ನಾನು ಬಂದ ಕಾರ್ಯಕರ್ತರು ಹೇಳಿದೆ, ನೀವು CCTV ಕ್ಯಾಮ್ರಾ ಹಾಕಿದ್ರೆ ಸಾಕಂತೆ, ಮಾರನೇ ದಿನ ಒಂದೂ ಇರಲ್ಲಂತೆ, ಎಲ್ಲ ಕಿತ್ಕೊಂಡು ಹೋಗ್ಬಿಡ್ತಾರೆ. ಅಂದ್ರೆ ಇಲ್ಲಿ ಒಂದು ರೀತಿ ಭಯೋತ್ಪಾದಕ ಕೃತ್ಯ ಮಾಡೋದು ಯಾರು ಬರಬಾರ್ದು, ರೌಡಿಗಳು ಯಾರು ಕಾಣಿಸಬಾರ್ದು ಆ CCTV ಕ್ಯಾಮ್ರಾದಲ್ಲಿ. ಈ ತರದ ಒಂದು ಚಟುವಟಿಕೆಯನ್ನ ನಾವು ನೋಡ್ತಾ ಇದ್ದೀವಿ. ಅದಕ್ಕೋಸ್ಕರ ಆಸ್ಪತ್ರೆ ಉಳಿಸುವಂತ ಹೋರಾಟದಲ್ಲಿ ಹಸುಗಳು ಭಾಗಿಯಾಗಿತ್ತು ಅಂತ ಹೇಳಿ ಹಸುಗಳನ್ನ ಕೆಚ್ಚಲನ್ನ ಕಟ್ ಮಾಡ್ಲಿಕ್ಕೆ ಮುಂದಾದ್ರೆ ಸಾಕಷ್ಟು ಜನ ಹಸುವಿನ ಮಾಲೀಕರು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದು. ಅವರ ಪರಿಸ್ಥಿತಿ ಏನು ಸರ್? ಅವರಿಗೆ ಬೆದರಿಸುವಂತದ್ದು, ಎದುರಿಸುವಂತ ಒಂದು ಮುನ್ಸೂಚನೆನಾ ಸರ್? ಯಾರ್ಯಾರು ಅವತ್ತು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ರು ಅವ್ರಿಗೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ಹಸುಗಳ ಕೆಚ್ಚಲನ್ನ ಕಟ್ ಮಾಡ್ತಾ ಇದ್ದೀರಿ, ಕಾಲ್ ಕಟ್ ಮಾಡಿದಿರಿ, ಮುಂದೆ ನಿಮ್ಗಿದೇ ಸ್ಥಿತಿ ಬರ್ತತೆ ಅನ್ನೋ ಎಚ್ಚರಿಕೆಯನ್ನ ಯಾರೋ ಅವತ್ತು ಹೋರಾಟ ಮಾಡಿದ್ರು. ಈ ಒಂದು ಆಸ್ಪತ್ರೆ, ಪಶು ಆಸ್ಪತ್ರೆ ಉಳಿಬೇಕು, ಇದು 100 ವರ್ಷ ಇತಿಹಾಸ ಇರತಕ್ಕಂಥದ್ದು ಅಂತ ಹೇಳಿ ಹೋರಾಟ ಮಾಡಿದ್ರು. ಅವರಿಗೆ ಬೆದರಿಕೆಯನ್ನ ಕೊಡುವಂತ ಸ್ಪಷ್ಟವಾದಂತ ಒಂದು ಉದಾಹರಣೆಯನ್ನ ಇವತ್ತು ಕೊಟ್ಟಿದ್ದಾರೆ. ನಾನು ಈಗ ನಮ್ಮ ACPನೂ ಬಂದಿದ್ದಾರೆ, ಬೆಳಗ್ಗೆನೂ ಫೋನ್ ಮಾಡಿದ್ರು ACP ಅವರು. ನಾನು ಹೇಳಿದ್ದೀನಿ ಇಮಿಡಿಯೇಟ್ ಆಗಿ ಅವ್ರ ಮೇಲೆ ಕ್ರಮ ತೆಗೆದುಕೋ, ಇಲ್ಲ ಅಂದ್ರೆ ಇದು ಬೀದಿಗೆ ಬಂದು ಹೋರಾಟ ಮಾಡಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಅನ್ನೋ ಎಚ್ಚರಿಕೆಯನ್ನು ನಾನು ಕೊಡ್ತಾ ಇದ್ದೀನಿ. ಸಂಕ್ರಾಂತಿ ಅಂತ ಒಂದು ಪುಣ್ಯದ ಹಬ್ಬದಲ್ಲಿ ಹಸುಗಳನ್ನ ಪೂಜೆ ಮಾಡುವಂತ ಹಬ್ಬದ ಹಸುವಿನ ಕೆಚ್ಚಲನ್ನೇ ಕಟ್ ಮಾಡ್ತಾರೆ ಈ ಜಿಹಾದಿಗಳು. ಅಂದ್ರೆ ಇವ್ರನ್ನ ಯಾವ ರೀತಿ ನಾವು ಹೇಳ್ಬೇಕು? ಈ ಸರ್ಕಾರಕ್ಕೆ ಯಾವ ರೀತಿ ಚೀಮಾರಿ ಹಾಕ್ಬೇಕು? ಮಾನ ಮರ್ಯಾದೆ ಇದೆಯಾ ಈ ಸರ್ಕಾರಕ್ಕೆ? ಗೌರವ ಇದೆಯಾ ಈ ಸರ್ಕಾರಕ್ಕೆ? ಬರಲ್ಲ ರೀ. ಅವ್ರಿಗೆ ನೋಡಿ ವೋಟ್ ಬೇಕಾದಾಗ ಬರ್ತಾರೆ ಅಷ್ಟೇ. ವೋಟ್ ಆದ್ಮೇಲೆ ಪತ್ತೆ ಇರಲ್ಲ ಈ ಕಡೆ. ದೇವಸ್ಥಾನಕ್ಕೆ ವೋಟ್ ಮುಂಚೆ ನೋಡಿ ಎಲ್ಲ ದೇವಸ್ಥಾನಗಳಿಗೆ ಹೋಗ್ಬಿಡ್ತಾರೆ. ಯಾಕೆ? ವೋಟ್ ಬರಲಿ ಅಂತೇಳಿ. ಆಮೇಲೆ ಈ ತರ ಘಟನೆಗಳಿಗೆ ತಿರುಗು ನೋಡಲ್ಲ.